ಇಡೀ ರಾಜ್ಯವನ್ನೇ ಕಾಡ್ತಾ ಇರುವಂತಹ ಬೀದಿ ನಾಯಿ ಹಾವಳಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೌ ಹಾವಳಿ ಹೆಚ್ಚಾಗ್ತಾ ಇದ್ದು ಅಕ್ಷರಶಃ ನಾಗರಿಕರು ನರಳಾಡಬೇಕಾದ ಪರಿಸ್ಥಿತಿ. ನರ ರಾಕ್ಷಸ ಶ್ವಾನಗಳು ನಿಮ್ಮ ನಡುವೆ ಇದೆ. ಹುಷಾರ್ ಅನ್ನುವಂತಹ ಎಚ್ಚರಿಕೆ ಪ್ರತಿಯೊಬ್ಬರಿಗೂ ಕೂಡ ಅರಿವಿಗೆ ಬರಬೇಕಾಗಿದೆ. ಇಷ್ಟು ದಿನ ನಾಯಿಗಳು ಕುರಿಗಳನ್ನು ತಿಂತಾ ಇದ್ವು, ಇದೀಗ ಮನುಷ್ಯರ ಮಾಂಸಕ್ಕೆ ಬಾಯಿ ಹಾಕೋದಕ್ಕೆ ಮುಂದಾಗಿದೆ. ಕೊಡಿಗೆಹಳ್ಳಿಯ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಅಲ್ಲಿನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮನೆಗೆ ನುಗ್ಗಿ ಹಿಂದೆ ಕುರಿಗಳು ನಾಯಿಗಳನ್ನು ತಿಂದಿತ್ತು, ಬಟ್ ಇದೀಗ ವೀರೇಶ್ ಎಂಬಾತನ ಮೇಲೆ ಒಟ್ಟಿಗೆ 20 ನಾಯಿಗಳು ದಾಳಿ ಮಾಡಿದೆ. ಇದರ ಪರಿಣಾಮ ವೀರೇಶ್ ಮೈತುಂಬೆಲ್ಲ ಗಾಯದ ಗುರುತು, ರಕ್ತ ಹಾಗೆ ನರಳಾಟ ಅನ್ನುವಂತಹ ಪರಿಸ್ಥಿತಿ. ನಾರಾಯಣ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ ನಾಯಿ ದಾಳಿಗೊಳಗಾದಂತಹ ವೀರೇಶ್. ಬೀದಿ ನಾಯಿಗಳ ದಾಳಿಯಿಂದ ಸ್ಥಳೀಯರು ಅಕ್ಷರಶಃ ಬೇಸತ್ತಿದ್ದು ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ವೀರೇಶ್ ಎಂಬಾತನ ಮೇಲೆ ಒಟ್ಟೊಟ್ಟಿಗೆ 20 ನಾಯಿಗಳು ಎರಗ್ತಾವೆ ಅಂತ ಹೇಳಿದ್ರೆ ಆ ಮನುಷ್ಯ ಸಹಿಸ್ಕೊಳ್ಳೋದು ಹೆಂಗೆ, ಬಿಡಿಸ್ಕೊಳ್ಳೋದು ಹೆಂಗೆ? ಮೈ ತುಂಬ ಗಾಯಗಳಾಗಿದೆ, ಕೈ ಕಾಲೆಲ್ಲವೂ ಕೂಡ ನಾಯಿಗಳು ದಾಳಿ ಮಾಡಿ ಆತನಿಗೆ ಹಾನಿಯನ್ನು ಉಂಟು ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ನಾಯಿಗಳ ಆಟಾಟೋಪ ಹಾವಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಅದನ್ನು ತಡಿಬೇಕನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ. ಬೀದಿ ನಾಯಿಗಳ ಕಡಿವಾಣಕ್ಕೋಸ್ಕರ ರಾಜ್ಯಗಳು ಏನು ಕ್ರಮ ಕೈಗೊಂಡಿದೆ ಅನ್ನೋದರ ಬಗ್ಗೆ ವರದಿಯನ್ನು ಕೇಳಿದೆ. ಬಟ್ ಇದೆಲ್ಲ ಬರೀ ಪತ್ರ ವ್ಯವಹಾರಕ್ಕೆ ಸೀಮಿತ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಕೋರ್ಟ್ ಕೇಳುತ್ತೆ, ನಾವು ಉತ್ತರ ಕೊಡ್ತೀವಿ ಅಂತ ಅಧಿಕಾರಿಗಳು ಒಂದಷ್ಟು ಡಾಕ್ಯುಮೆಂಟ್ಸನ್ನು ಸಲ್ಲಿಕೆ ಮಾಡಿರ್ತಾರೆ ಅಂತ ಹೇಳಿ ಬಿಟ್ಟರೆ ಅದೇನು ವಿಚಾರಣೆ ಹಂತದಲ್ಲಿದೆ, ಹೌದು. ಬಟ್ ನಾಯಿಗಳ ಹಾವಳಿ ಕಡಿವಾಣ ಹಾಕೋದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಆ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಈ ರೀತಿ ಆಕ್ರಮಣಕಾರಿ ನಾಯಿಗಳು ಬೀದಿಯೆಲ್ಲ ಓಡಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಾ? ಹಾಗಾದರೆ ನಾಯಿ ಮಾನವ ಸಂಘರ್ಷ ಎಷ್ಟು ಮಟ್ಟಿಗೆ ಆಗ್ತಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದು. ನಾಯಿಗಳಿಗೆ ಕಡಿವಾಣ ಹಾಕ್ತೀವಿ, ಅದಕ್ಕೆ ರೇಬೀಸ್ ಲಸಿಕೆ ಕೊಡ್ತೀವಿ, ಇನ್ನೊಂದು ಕ್ರಮ ತೆಗೆದುಕೊಳ್ತೀವಿ ಎಲ್ಲ ಹೇಳಿದ್ರೂ ಕೂಡ ಜನ ಇವತ್ತಿಗೂ ನಾಯಿಗೆ ಬಲಿಯಾಗುವಂಥದ್ದೇನು ಕಡಿಮೆ ಆಗಿಲ್ವಲ್ಲ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮಾಂಸದ ರುಚಿಯನ್ನ ಕಂಡಂತಹ ಬೀದಿ ನಾಯಿಗಳು ಇವತ್ತಿಗೂ ಕೂಡ ದಾಳಿ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಸದ್ಯ ನಿನ್ನೆ ಕೂಡ ಕೊಡಿಗೆಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ಏಕಾಏಕಿಯಾಗಿ 20 ನಾಯಿಗಳು ಬಂದು ಅಟ್ಯಾಕ್ ಮಾಡಿರುವಂಥದ್ದು. ಸದ್ಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ನಾಯಿಗಳು ಅಟ್ಯಾಕ್ ಮಾಡಿದೆ ಅಂತ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ತಿಂಗಳಿಗೆ ಏನಿಲ್ಲ ಅಂದ್ರೂ 3-4 ಪ್ರಕರಣಗಳು ಇದೇ ರೀತಿಯಾಗಿ ದಾಖಲಾಗ್ತಾ ಇದೆ. ಅದೆಷ್ಟೋ ಸಾವು ನೋವುಗಳು ಕೂಡ ಸಂಭವಿಸಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಏರಿಯಾದಲ್ಲಿ 5ನೇ ದಾಳಿ ಇದು. ಪ್ರತಿ ಬಾರಿ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಬೀದಿ ನಾಯಿಗಳನ್ನ ತೆರವು ಮಾಡ್ತಾ ಇಲ್ಲ, ಬೇರೆ ಕಡೆ ಹಿಡ್ಕೊಂಡು ಹೋಗ್ತಾ ಇಲ್ಲ, ಏನು ಕೂಡ ಮಾಡ್ತಾ ಇಲ್ಲ. ಮೇಕೆಯನ್ನ ಕಚ್ಚೋದಾಗಿರ್ಬೋದು, ಜೊತೆಗೆ 3-4 ಸಾವು ಕೂಡ ಸಂಭವಿಸಿದೆ. ಈಗ ವೀರೇಶ್ ಎಂಬಾತನ ಸ್ಥಿತಿ ಕೂಡ ಗಮನಿಸ್ತಾ ಇರ್ಬೋದು. ಎಲ್ಲಾ ಕಡೆ ಕೂಡ ತಲೆಯಿಂದ ಹಿಡಿದು ಕಾಲುವರೆಗೂ ಕೂಡ ಗಾಯಗಳಾಗಿದೆ. ಸದ್ಯ ಚಿಕಿತ್ಸೆ ಕೂಡ ನಡೀತಾ ಇದೆ. ಏನ್ ಹೇಳ್ತಾರೆ, ಹೇಗಾಯ್ತು ಅನ್ನುವಂಥದ್ದು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಎಷ್ಟೊತ್ತಿಗೆ ಈ ಘಟನೆ ಆಯ್ತು? ಏನಾಯ್ತು ಮೇಡಮ್? 6 ಮುಕ್ಕಾಲಾಗ ನಾನು ಪಾರ್ಕ್ ಹೋಗ್ತಾ ಇದ್ದೆ ಮೇಡಮ್. ಡೈಲಿ ಹೋಗೋ ಥರ ಪಾರ್ಕ್ ಹೋಗ್ತಾ ಇದ್ದೆ. ನಾನು ಆ ಕಡೆ ಪಾರ್ಕ್ ಹೋಗ್ಬೇಕಾದ್ರೆ ಫಸ್ಟ್ ಒಂದು ನಾಯಿ ಬಂತು ಮೇಡಮ್. ಒಂದು ನಾಯಿನ ನಾನು ಓಡಿಸ್ದೆ. ಆ ಒಂದು ನಾಯಿ ಆದಮೇಲೆ 15 ನಾಯಿ, ಒಂದು 15-20 ನಾಯಿ ಒಂದೇ ಸತಿ ಅಟ್ಯಾಕ್ ಮಾಡ್ತು ಮೇಡಮ್. ನನಗೆ 15-20 ನಾಯಿ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಮೇಡಮ್. ಹಾಗೆ ನಮ್ಮ ಸ್ನೇಹಿತರು ಶ್ರೀಧರ್ ಅನ್ನೋರು ಅವ್ರು ಒಂದು 2 ಹುಡುಗರು ಕರ್ಕೊಂಬಂದು ಆಮೇಲೆ ನಾಯಿ ಓಡಿಸಿದ್ಮೇಲೆ ಮೇಡಮ್ ಆಗಿದ್ದು. ಇಲ್ಲಾಂದರೆ ನನಗೆ ಜೀವನೇ ಹೋಗೋ ಥರ ಇತ್ತು ಮೇಡಮ್. ಸರ್, ಈಗ 1-2 ನಾಯಿಗಳು ದಾಳಿ ಮಾಡಿದ್ರೆ ಏನೋ ನಾವು ತಪ್ಪಿಸ್ಕೋಬಹುದು. ಒಟ್ಟೊಟ್ಟಿಗೆ ಎಷ್ಟು ನಾಯಿಗಳು ಬಂದ್ವು? ಜೊತೆಗೆ ಆ ನಾಯಿಗಳು ಅದೇ ಏರಿಯಾದಲ್ಲಿ ಇರುವಂತದ್ದ ಅಥವಾ ಬೇರೆ ಏನಾದ್ರು ಇದೆಯಾ? ಏನು ಅದೇ ಏರಿಯಾದಲ್ಲಿ ಇರ್ತಕ್ಕಂಥದ್ದು ನಾಯಿಗಳು ಮೇಡಮ್. ಅದು ಈಗ ಮೇಡಮ್ ಅಲ್ಲಿ ಏನಂದ್ರೆ ಒಂದು ಕುರಿ ಆಯಿತು, ಒಂದು ಏನು ಕೋಳಿ ಸಾಕಂಗಿಲ್ಲ, ಏನು ಸಾಕಂಗಿಲ್ಲ, ಕೋಳಿ ಕುರಿ ಎಲ್ಲ ತಿಂತಾ ಇದೆ ಮೇಡಮ್. ಅಲ್ಲಿ ಒಂದು 15-20 ನಾಯಿ ಮೇಡಮ್. BBMP ಅವರು ಮೇಡಮ್ ಎಷ್ಟು ಸತಿ ಕಂಪ್ಲೇಂಟ್ ಮಾಡ್ತಿದ್ರು, ಅಲ್ಲಿ ಸ್ಥಳೀಯರೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಅವರು BBMP ಏನು ಕೇರ್ ಮಾಡ್ತಾ ಇಲ್ಲ ಮೇಡಮ್. ಬರ್ತಾರೆ, ಒಂದು 15 ಹಿಡ್ಕೊಂಡು ಹೋಗ್ತಾರೆ, ಮತ್ತೆ ತಗೊಂಬಂದು ಅಲ್ಲೇ ಬಿಡ್ತಾರೆ ಮೇಡಮ್. ಅವ್ರು ಕೇಳಿದ್ರೆ ನಾವು ಇಂಜೆಕ್ಷನ್ ಹಾಕ್ಸಿದ್ವಿ, ನಾಯಿಗೆ ಏನಾಗಲ್ಲ ಅಂತಾರೆ ಮೇಡಮ್. ಇಂಜೆಕ್ಷನ್ ಹಾಕ್ಸಿದ್ರೆ ಈ ಥರ ನೋವುಗಳು ಎಫೆಕ್ಟ್ ಆದರೆ ಯಾರು ಮೇಡಮ್ ಕೇರ್ ಮಾಡ್ತಾರೆ? ಈಗ ಅಧಿಕಾರಿಗಳು ಮೇಡಮ್ ಯಾವುದಕ್ಕೂ ಒಂದು ರೆಸ್ಪಾನ್ಸ್ ಇಲ್ಲ ಮೇಡಮ್. ಏನೋ ಫೋನ್ ಮಾಡೋ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೇಡಮ್. ಈಗ ಹೇಳ್ತಾ ಇದ್ರಿ ನಿನ್ನೆ ರಾತ್ರಿ ಹಾಸ್ಪಿಟ್ಲಿಗೆ ಕೂಡ ಹೋದ್ರಿ, ಮತ್ತೊಂದ್ ಕಡೆ ವಿಕ್ಟೋರಿಯಾದಲ್ಲೂ ಕೂಡ ನಿಮ್ಗೆ ಚಿಕಿತ್ಸೆ ದೊರಕಿಲ್ಲ, ಹಾಗೆ ಕಳಿಸಿದ್ರು. ಜೊತೆಗೆ ಇಂಥ ಗಾಯಗಳಿಗೆ ಅವರು ಕೂಡ ಬ್ಯಾಂಡೇಡ್ ಕೂಡ ಮಾಡ್ಲಿಲ್ಲ ಅಂತ. ಹಾಸ್ಪಿಟಲ್ ಅಲ್ಲಿ ಏನಾಯ್ತು? ಡಾಕ್ಟರ್ಸ್ ಏನ್ ಹೇಳಿದ್ರು ಅಂತ ವಿಕ್ಟೋರಿಯಾ ಹಾಸ್ಪಿಟಲ್? ವಿಕ್ಟೋರಿಯಾದಲ್ಲಿ ಆಲ್ರೆಡಿ ನಿಮ್ಗೆ ಯಲಹಂಕದ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ, ಅಷ್ಟೇ ಸಾಕು.
ಪ್ಲಸ್ ಮೇಡಮ್ ಇದೆಲ್ಲ ಗಾಯ ಮುಚ್ಚಂಗಿಲ್ಲ ಅಂತ ಡ್ರೈ ಆಗ್ಬೇಕಂತಾನೆ ಬಿಟ್ಟಿರೋದು. ಒಟ್ಟಾರೆಯಾಗಿ ಇದಿಷ್ಟು ವೀರೇಶ್ ಅವರು ಹೇಳ್ತಿರುವಂತಹ ಮಾತು. ಒಂದ್ ಕಡೆಯಾಗಿ ನಾಯಿಗಳಿಗೆ ಕಡಿವಾಣವನ್ನ ಹಾಕೋದಕ್ಕಾಗ್ತಾ ಇಲ್ಲ, ಮತ್ತೊಂದ್ ಕಡೆಯಾಗಿ ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ. ಆದ್ರೂ ಕೂಡ GBA ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದಷ್ಟು ಬೇಗ ಇಲ್ಲಿರುವಂತಹ ನಾಯಿಗಳನ್ನ ಏನು ಡೇಂಜರಸ್ ನಾಯಿಗಳು ಏನ್ ಗ್ಯಾಂಗ್ ಏನಿದೆ ಅದನ್ನೆಲ್ಲವನ್ನು ಕೂಡ ಹಿಡ್ಕೊಂಡು ಬೇರೆ ಕಡೆಗೆ ಹೋಗಿ ಒಂದು ಸೇಫ್ಟಿಯಾಗಿ ಇಟ್ಟರೆ ಒಳ್ಳೇದು. ಇನ್ನೂ ಕೂಡ ಅಮಾಯಕ ಜೀವಗಳು ಉಳಿಯುತ್ತೆ, ಇನ್ನೂ ಕೂಡ ಅಮಾಯಕ ಜನರಿಗೆ ಈ ಬೀದಿ ನಾಯಿಗಳಿಂದ ಹಾವಳಿ ತಪ್ಪುತ್ತೆ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಏನ್ ನಾಯಿ ದಾಳಿ ಆಯಿತು, 20 ನಾಯಿಗಳು ಏಕಾಏಕಿ ವೀರೇಶ್ ಎಂಬಾತನ ಮೇಲೆ ಎರಗಿತ್ತು. ಅದೇ ಸ್ಥಳದಿಂದ ಇದೀಗ ನಮ್ಮ ಪ್ರತಿನಿಧಿ ವರ್ಷಿತಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವರ್ಷಿತಾ, ನಾಯಿ ದಾಳಿ ಎಷ್ಟೊತ್ತಿನಲ್ಲಾಯಿತು ಏನು ಅನ್ನುವಂಥ ಡೀಟೇಲ್ಸ್ ಎಲ್ಲ ನಾವು ತಿಳ್ಕೊಂಡ್ವಿ. ಬಟ್ ಇದೀಗ ಬಹಳ ಆತಂಕಕಾರಿ ವಿಚಾರ ಯಾವುದು ಅಂತ ಹೇಳಿದ್ರೆ, ನಾಯಿಗಳು, ಆಕ್ರಮಣಕಾರಿ ನಾಯಿಗಳನ್ನ ಕಡಿವಾಣ ಹಾಕ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ದಾಖಲಿಸ್ಕೊಂಡಿದ್ರೆ ಅದಕ್ಕೆ ಒಂದಷ್ಟು ವರದಿಗಳನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಬಟ್ ಲಿಟ್ರಲಿ ಆನ್ ದ ಗ್ರೌಂಡ್ ಈ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರಾ? ಜೊತೆಗೆ ಆ ಸ್ಥಳ ಹೇಗಿದೆ ಅಂತ ವಿವರಿಸಬಹುದಾ? ಬಿಕಾಸ್ ಅಲ್ಲೇನಾದರೂ ಕಸ ಅಥವಾ ಮಾಂಸ ತಂದು ಹಾಕುವಂತ ಪ್ರವೃತ್ತಿ, ನಾಯಿ ಅಲ್ಲೇ ಹೆಚ್ಚಾಗಿ ವಾಸ ಮಾಡೋದಕ್ಕೆ ಇರುವಂತಹ ತಕ್ಕ ವಾತಾವರಣ ಇದೆಯಾ? ಯಾಕಿಷ್ಟು ಜಾಸ್ತಿ ಆಗ್ತಿದೆ? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ಪ್ರಜ್ವಲ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಾಯಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ತಿಂಗಳಲ್ಲಿ ಏನಿಲ್ಲ ಅಂತ ಅಂದ್ರೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 4-5 ಕೇಸ್ಗಳು ದಾಖಲಾಗತ್ತೆ. ಜೊತೆಗೆ ಈ ನಾಯಿ ಕಚ್ಚಿದಂತಹ ಪ್ರಕರಣಗಳು ಏನೇನಿದೆ, ಸಾಕಷ್ಟು ಜನ ಕೂಡ ಸಾವನ್ನಪ್ಪಿರುವಂಥದ್ದು. ಸದ್ಯ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಕೂಡ ನಿನ್ನೆ ರಾತ್ರಿ 7:30ರಿಂದ 8 ಗಂಟೆ ಸುಮಾರಿಗೆ ವೀರೇಶ್ ಎಂಬಾತನ ಮೇಲೆ ಇದೀಗ 20 ನಾಯಿಗಳು ಏಕಾಏಕಿ ದಾಳಿಯನ್ನ ಮಾಡಿರುವಂಥದ್ದು. ಸದ್ಯ ನಾನು ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ. ನಿನ್ನೆ ರಾತ್ರಿ ನಾಯಿಗಳು ಯಾವ ರೀತಿ ದಾಳಿ ಮಾಡಿದ್ವು ಅನ್ನುವಂಥದ್ದು ಈಗಾಗಲೇ ಗಾಯಾಳು ವೀರೇಶ್ ಕೂಡ ಹೇಳ್ತಾ ಇದ್ರು. ಒಮ್ಮೆಲೆ ಒಂದು ನಾಯಿ ಬಂತು, ಅದಾದ ಬಳಿಕ 4-5 ನಾಯಿಗಳು ಬಂದು ಅಟ್ಯಾಕ್ ಮಾಡಿದ್ವು ಅಂತ. ಸದ್ಯ ಗಮನಿಸ್ತಾ ಇರ್ಬೋದು, ಇನ್ನೂ ಕೂಡ ರಕ್ತದ ಕಲೆಗಳ ಹಾಗೆ ಇದೆ. ಆತ ಧರಿಸಿದಂತಹ ಕೋಟ್ ಕೂಡ ಇಲ್ಲೇ ಬಿದ್ದಿದೆ. ಈ ಒಂದು ಏರಿಯಾದಲ್ಲಿ ಇದು ಮೊದಲನೇ ಘಟನೆ ಅಂತೂ ಅಲ್ವೇ ಅಲ್ಲ, 2-3 ಸಾವುಗಳಾಗಿದೆ, ಸಾಕಷ್ಟು ಸಾವು ನೋವುಗಳು ಉಂಟಾಗಿದೆ. ಮತ್ತೊಂದು ಕಡೆಯಾಗಿ ಪಕ್ಕದಲ್ಲೇ ಕೆರೆ ಇದೆ. ಆ ಕೆರೆಯಲ್ಲಿ ನಾಯಿಗಳು ಏನೇನಿದೆ ಅದೆಲ್ಲವೂ ಕೂಡ ಮೀನುಗಳನ್ನ ಹಿಡ್ಕೊಂಡು ತಿಂದು ಮಾಂಸದ ರುಚಿಯನ್ನ ಕಂಡಿದೆ ಅನ್ನುವಂಥದ್ದನ್ನ ಕೂಡ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಾಗಿ ರಾತ್ರಿ ನಾಯಿ ಕಚ್ಚಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಆತನನ್ನ ಸೇವ್ ಮಾಡಿರುವಂಥದ್ದು. ಸದ್ಯ ಒಳಗೆ ಕೂಡ ನಾಯಿಗಳು ನಾವು ನೋಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ನಾಯಿಗಳಿದೆ. ಮತ್ತೊಂದು ಕಡೆಯಾಗಿ 3-4 ಸಾವಾಗಿದೆ. ಒಂದ್ ಕಡೆಯಾಗಿ ಸ್ಥಳೀಯರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಆದ್ರೆ ಯಾವ ರೀತಿ ಅನ್ನುವಂಥದ್ದನ್ನ ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಮೇಡಮ್, ಈಗ ಸಾಕಷ್ಟು ಸಾವು ನೋವುಗಳಾಗಿದೆ, ನಿನ್ನೆ ಕೂಡ ಈ ತರ ಘಟನೆ ಆಗಿರುವಂಥದ್ದು. ಏನಿದೆ ಮೇಡಮ್, ಎಷ್ಟು ನಾಯಿಗಳು ಇಲ್ಲಿ ಓಡಾಡುತ್ತೆ, ಅಧಿಕಾರಿಗಳು ಏನು ಹೇಳ್ತಾರೆ? ಹೆಚ್ಚು ಕಡಿಮೆ ಒಂದು 25ರಿಂದ 30 ನಾಯಿಗಳಿವೆ. ಅದು ಒಟ್ಟಿಗೆ ಆ ಕಡೆಯಿಂದಲೇ ಬರೋದು ಮೇಡಮ್. ಇವಾಗ ಒಂದು 2-3 ಸ್ಥಳೀಯರು ಆ ಕಡೆಯವ್ರು ಹೇಳಿದ್ದೇನೆಂದರೆ, ಅಲ್ಲಿ ಬ್ಯಾಕ್ ಸೈಡು ಊಟ ಮಾಡಿಬಿಟ್ಟು ಆ ಕಡೆಯಿಂದ ಇಲ್ಲಿ ಒಳಗಡೆಗೆ ಬರ್ತವೆ. ಯಾಕೆಂದರೆ ಇಲ್ಲಿ ಗೇಟ್ ಇದೆ. ಆ್ಯಕ್ಚುಲಿ ಆ ಗೇಟ್ ಕೆಳಗಡೆಯಿಂದ ತೂರ್ಕೊಂಡು ಬರ್ತವೆ. ಅದು ರಾತ್ರಿ ಹೊತ್ತೇ ಬರೋದು, ಹಗಲು ಹೊತ್ತಿನಲ್ಲಿ ಬರೋದಿಲ್ಲ ಮೇಡಮ್. ಈಗ ಬೆಳಗ್ಗೆ ಒಂದಷ್ಟು ಅಧಿಕಾರಿಗಳು ಅವರ ಸಿಬ್ಬಂದಿ ವರ್ಗದವ್ರು ಬಂದರು. ಅವ್ರು ಬಂದಾಗ ಒಂದೇ ಒಂದು ನಾಯಿ ಇರಲಿಲ್ಲ. ರಾತ್ರಿ ಪೂರ ಇಲ್ಲಿ ಪೊಲೀಸ್ ವ್ಯಾನ್ ನಿಂತಿತ್ತು, ಇಲ್ಲೊಂದು ಅಲ್ಲೊಂದು. 1-1:30, 3:30ವರೆಗೂ ಯಾವ ನಾಯಿನೂ ಬರಲಿಲ್ಲ. ಅವರು ಹೋದರು ಗಾಡಿ ತೊಗೊಂಡು, ಆಮೇಲೆ ಎಲ್ಲ ಹೊರಗಡೆಗೆ ಬರ್ತೀವಿ. ಹೀಗಾದರೆ ಏನು ಮಾಡೋದು? ಅವರು ಬಂದಾಗ ಒಂದು ಆಚೆ ಬರೋದಿಲ್ಲ. ಅವುಗಳಿಗೆ ಭಯ ಆಗುತ್ತೆ, ನಮಗೂ ಅವುಗಳಿದ್ದಾಗ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಅದರಿಂದ ಸಾಧ್ಯವಾದಷ್ಟು ಅವುಗಳನ್ನ ಹಿಡಿದ್ರೆ ತುಂಬ ಒಳ್ಳೆಯದು ಮೇಡಮ್. ನೀವೇನು ಹೇಳ್ತೀರಾ? ಯಾಕಂದ್ರೆ ಪ್ರತಿ ಬಾರಿ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರಿ, ಇನ್ನೂ ಕೂಡ ರಕ್ತದ ಕಲೆಗಳು ಮಾಸಿಲ್ಲ, ಆತನಿಗೂ ಕೂಡ ಚಿಕಿತ್ಸೆ ನಡೀತಾ ಇದೆ. ಏನಾಯ್ತು ಘಟನೆ ಅನ್ನುವಂಥದ್ದು? ಮೇಡಮ್, ರಾತ್ರಿ ವೀರೇಶನ ಹುಡುಗ, ಸೇಮ್ ನಮ್ಮ ಏಜ್ ಹುಡುಗ, ಯೂತ್ ಯಂಗ್ಸ್ಟರು, ಒಂದು 28-30 ಏಜ್ ಆಗಿರ್ಬೋದು. ಸೊ ಅವನು ಈ ರೋಡಲ್ಲಿ ನೋಡಿ, ಈ ಪಾರ್ಕ್ ಇದೆಯಲ್ವಾ, ಈ ಕಡೆ ಹೋದರೆ ಕೆರೆ, ಅದು ಆ ಕೆರೆಗೆ ಪಾರ್ಕ್ಗೆ ಹೋಗಬೇಕು. ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಮೇಡಮ್, ಇಲ್ಲೇ ಏನು ಇದೇ ಸ್ಪಾಟಲ್ಲೇ ನೋಡಿ, ಒಂದು ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಅವ್ರ ಶರ್ಟ್ ಎಲ್ಲ ಇಲ್ಲೇ ಬಿದ್ದಿದೆ, ಚಪ್ಪಲಿನೂ ಇಲ್ಲೇ ಬಿದ್ದಿದೆ. ನಾಯಿಗಳು 20 ನಾಯಿ. ಫಸ್ಟ್ ಅವ್ನು ಬಂದಿದ್ದಾನೆ, ಬಂದ ತಕ್ಷಣ ಒಂದು ನಾಯಿ ಅಟ್ಯಾಕ್ ಮಾಡಿ ಅವನು ಕಂಟ್ರೋಲ್ ಮಾಡೋಕ್ಕಾಗದಿರೋಷ್ಟಲ್ಲಿ ಒಂದು 20 ನಾಯಿ ಒಂದೇ ಸರಿ ಅಟ್ಯಾಕ್ ಮಾಡಿದೆ. ಮತ್ತು ಇಲ್ಲಿ ಲೈಟ್ ಇಲ್ಲ, ಕತ್ಲಿರುತ್ತೆ. ಒಂದು 6:30-7 ಗಂಟೆ ಆಗೋಷ್ಟು ಫುಲ್ ಕತ್ಲಾಗ್ಬಿಡುತ್ತೆ. ಕತ್ಲಾದ ತಕ್ಷಣ 20 ನಾಯಿ ಅಟ್ಯಾಕ್ ಮಾಡಿದೆ ಮೇಡಮ್. ಇದೇನಂತಂದರೆ, ಇದು 5ನೇ ಇನ್ಸಿಡೆಂಟ್ ನಮ್ಮ ಏರಿಯಾದಲ್ಲಿ ನಡೀತಾ ಇರೋದು, ಆಯಿತಾ. ಮೇಕೆಗಳು, ಕುರಿಗಳು ಎಲ್ಲ ಯಾವುದೂ ಯಾರನ್ನೂ ಬಿಟ್ಟಿಲ್ಲ ಮೇಡಮ್. ಚಿಕ್ಕ ಮಕ್ಕಳನ್ನ 2 ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದೆ. ಒಂದು ಮಗು ಸತ್ತೋಗಿದೆ. ಒಬ್ಬ ಲಗ್ನ ಪತ್ರಿಕೆ ಕೊಡಬೇಕು ಅಂತ ಬೆಳಗ್ಗೆ 4 ಗಂಟೆ ಜಾವದಲ್ಲಿ ಬರ್ತಾ ಇರಬೇಕಾದ್ರೆ ಅವನನ್ನು ಕಚ್ಚಾಯಿಸಿದೆ. ಫಸ್ಟ್ ಕೇಸ್ ಅದು. ಅದಕ್ಕೆ ಇದಾಗಲಿಲ್ಲ,
ಕೇಸ್ ಆಗಲಿಲ್ಲ, ಅದನ್ನು ನ್ಯೂಸು ಆಗಲಿಲ್ಲ, ಕೇಸು ಆಗಲಿಲ್ಲ, ಅದನ್ನ ಮುಚ್ಚಾಕಿದ್ರು. ಸೆಕೆಂಡ್ ಕೇಸು ಸಿದ್ದಪ್ಪ ಅನ್ನೋರ್ದು ಆಯಿತಾ, ತಾತ ಅವ್ರನ್ನ ಕಚ್ಚಿತು, ಅದು ನ್ಯೂಸ್ ಆಯಿತು. ಅದಾದಮೇಲೆ ನಾವು ಹೇಳಿದ್ವಿ ಈ ಥರ ಬಂದು ಅಧಿಕಾರಿಗಳು ದಯವಿಟ್ಟು ನಾಯಿ ಹಿಡೀರಿ ಅಂತ. ಬರ್ತಾರೆ, ಬಂದ ತಕ್ಷಣ ಮೇಡಮ್ ಮನೇಲಿರೋ ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹೇಳ್ತಾ ಇದೀವಿ ಕೆರೆ ಕಡೆ ದೊಡ್ಡ ದೊಡ್ಡ ನಾಯಿಗಳಿದ್ದಾವೆ, ಅಲ್ಲೆಲ್ಲ ಮೀನೆಲ್ಲ ಹಿಡಿದು ಅವೆಲ್ಲ ಹ್ಯಾಬಿಚುವಲ್ ಆಗಿದ್ದಾವೆ, ಕೊಕ್ಕರೆ ಮೀನೆಲ್ಲ ಹಿಡಿದು ತಿಂದು ರಕ್ತಕ್ಕೆ ಇದಾಗಿದ್ದಾವೆ, ಅವು ಬಂದು ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂತ ಪ್ರತಿ ಸರಿ ನಾವು ಹೇಳ್ತಾ ಇದೀವಿ ಮೇಡಮ್. ಅವ್ರು ಬಂದು ಬೋನ್ ಇಡ್ತೀವಿ, ನೀವು ಬಂದು ಲಾಕ್ ಮಾಡಿ, ನೀವು ಹಿಡಿದಿಟ್ಟಿರಿ, ಆಮೇಲೆ ಬಂದು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇದೇ ನಾವು ಕಸ ಹಾಕಿದ್ ನಾವೇನಾದರೂ ರೋಡ್ ಸೈಡಲ್ಲಿ ಕಸ ಹಾಕಿದ ತಕ್ಷಣ ಕಸ ತಗೊಂಡು ನಮ್ಮ ಮನೆ ಮುಂದೆ ಸುರಿತಾರೆ ತಾನೆ. ಈಗ ನಾಯಿ ಕಚ್ಚಿದೆ ತಾನೆ, ಈಗ ನಾಯಿಗಳು ತಗೊಂಡೋಗಿ ಇವ್ರ ಮನೆ ಮುಂದೆ ಹುಡುಕ್ತಾನೆ. ಈಗ ನಮ್ಮ ಮೇರೆ MLA ಕೃಷ್ಣ ಬೈರೇಗೌಡರು ಅವ್ರು ಬರೀ ಫ್ಲೆಕ್ಸ್ಗಳಲ್ಲಿ ಮಾತ್ರ ಕಾಣಿಸ್ಕೊಂತಾರೆ, ಅವ್ರು ನಮ್ಮ ಮೇರೆಗೇನು ಬಂದಿಲ್ಲ ಆಯಿತಾ. ನೀವು ನಮ್ಮ ಮೇರೆ ವ್ಯವಸ್ಥೆ ನೋಡ್ಬೋದು, ಎಷ್ಟು ನಮ್ಮ ಕೊಳಗೇರಿ ನಮ್ಮ ಜನ ಮತ್ತು ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು ಬೆಳಗ್ಗೆ 4 ಗಂಟೆ ನಡ್ಕೊಂಡು ಹೋಗ್ತಾರೆ, ರಾತ್ರಿ 10 11 ಗಂಟೆಗೆ ನಡ್ಕೊಂಡು ಬರ್ತಾರೆ ಮೇಡಮ್. ನಡ್ಕೊಂಡು ಹೋಗೋದು ಬೈಕ್ಗಳಲ್ಲಿ ಕಾರುಗಳಲ್ಲಿ ಹೋಗೋರಿಗೆ ಏನು ತೊಂದರೆ ಇಲ್ಲ ಮೇಡಮ್. ಬೆಂಗಳೂರಲ್ಲಿ ಯಾವುದೋ ಒಂದು ನಾಯಿ ಮರಿ ಮನೆ ಕೆಲಸದವ್ಳು ಸಾಯಿಸ್ಬಿಟ್ಲು ಅನ್ನೋ ತಕ್ಷಣ ದೊಡ್ಡ ನ್ಯೂಸ್ ಆಗ್ಬಿಡ್ತು, ಏನು ಅವಳು ತೊಗೊಂಡೋಗಿ ಜೈಲಲ್ಲಿ ಇಟ್ಬಿಟ್ರಿ ಆಯಿತಾ. ಇವಾಗ ಮನುಷ್ಯರನ್ನೇ ತಿಂದಾಕಿದಾವಲ್ಲ ನಾಯಿಗಳಿಗೆ, ನೀವೇನು ಮಾಡ್ತಾ ಇದ್ದೀರಾ ಅಧಿಕಾರಿಗಳು, ನೀವೇನು ಮಾಡ್ತಾ ಇದ್ದೀರಾ? ನೀವೆಲ್ಲ ಇರೋದೇ ವೇಸ್ಟು. ಇದು ಸರ್ಕಾರನೇ ಅಲ್ಲ ಮೇಡಮ್, ಇದೊಂದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ದರಿದ್ರ ಸರ್ಕಾರ. ಈ ಸರ್ಕಾರ ಇರೋದೇ ಬೇಡ ಅನ್ಸ್ಬಿಟ್ಟಿದೆ ನಮಗೆ, ಸಾಕಾಗ್ಬಿಟ್ಟಿದೆ. ಇಲ್ಲಿಯ ನಿವಾಸಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿ ಬಾರಿ ಕೂಡ ಸಾಕಷ್ಟು ಸಾವು ನೋವುಗಳಾದ್ರೂ ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ? ಮತ್ತೊಂದು ಕಡೆಯಾಗಿ ಪ್ರಜ್ವಲ, ಪ್ರಮುಖವಾಗಿ ನೋಡ್ತಾ ಹೋದ್ರೆ ಅಧಿಕಾರಿಗಳಿಗೆ ಹೇಳಿದ್ರೆ ನಾವು ತಂದು ಬೋನನ್ನ ಇಡ್ತೀವಿ, ನೀವೇ ಅದಕ್ಕೆ ಲಾಕ್ ಮಾಡಿ ಅಂತ. ಅಂದ್ರೆ GB ಅಧಿಕಾರಿಗಳಿಗೆ ಸಂಬಳ ಯಾಕೆ ಕೊಡ್ತಾರೆ, ಜನರ ಸೇವೆ ಯಾಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಡ್ತಾ ಇದೆ. ಮತ್ತೊಂದು ಕಡೆಯಾಗಿ ಇಲ್ಲಿ ಸ್ಥಳೀಯರು ಇಲ್ಲದೆ ಇರ್ತಿದ್ರೆ ಆತ ಕೂಡ ಇವತ್ತು ಶವವಾಗಿ ಇದಾಗ್ತಾ ಇದ್ವು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಗಾಯ ಆಗಿದೆ, ತಲೆಯಿಂದ ಹಿಡಿದು ಕಾಲ್ವರೆಗೂ ಕೂಡ ಏನು ಗಾಯಗಳಾಗಿರುವಂಥದ್ದು. ಮತ್ತೊಂದು ಕಡೆಯಾಗಿ ಈಗಾಗಲೇ ಚಿಕಿತ್ಸೆ ಕೂಡ ನಡೀತಾ ಇದೆ, ಏನೇನು ಆಗಬೇಕು, ಮುಂದೆ ಟ್ರೀಟ್ಮೆಂಟ್ ಏನೇನಿರುತ್ತೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಇದೆಲ್ಲ ಆದ್ರ ಬಳಿಕ ಯಾವ್ಯಾವ ರೀತಿ ಖರ್ಚು ವೆಚ್ಚಗಳು ಬರುತ್ತೆ. ಮತ್ತೊಂದು ಕಡೆಯಾಗಿ GB ಅಧಿಕಾರಿಗಳು ಯಾರು ಕೂಡ ಬರ್ತಾ ಇಲ್ಲ. ಎಲ್ಲೊಂದು ಕಡೆ ಆತನಿಗೆ ಅಷ್ಟರ ಮಟ್ಟಿಗೆ ಕಚ್ಚಿದೆ, ಬೆಳಗ್ಗೆಯಿಂದ ಕೂಡ ನಿನ್ನೆ ರಾತ್ರಿಯಿಂದ ಕೂಡ ಆತ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಆದ್ರೂ ಕೂಡ ಈ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದು ಅಧಿಕಾರಿಗಳಿಗೂ ಕೂಡ ಮುಟ್ಟಬೇಕು. ಹಾಗಾಗಿ ಇಲ್ಲಿರುವಂತಹ ನಾಯಿಗಳು ಏನೇನಿದೆ ಅಂದ್ರೆ ಡೇಂಜರಸ್ ನಾಯಿಗಳ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ಗಳನ್ನ ಕೂಡಲೇ ಹಿಡಿದು ಅದನ್ನ ಬೇರೆ ಸ್ಥಳಕ್ಕೆ ರವಾನೆ ಮಾಡಿದ್ರೆ ಇಲ್ಲಿರುವಂತಹ ಸ್ಥಳೀಯರಿಗೂ ಇನ್ನೂ ಕೂಡ ಸುಲಭವಾಗುತ್ತೆ. ಪ್ರಜ್ವಲ. ರೈಟ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.